ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ರಾಜ್ಯದಲ್ಲಿ ಏನೋ ನಿರುದ್ಯೋಗ ಇದೆಯಲ್ಲ, ಅದು ಜ್ವಾಲಾಮುಖಿಯಾಗಿ ತಾಂಡವವಾಡ್ತಾ ಇದೆ. ನೌಕರಿ ನೋವಿನ ಸಂಗತಿ ಇದೆಯಲ್ಲ, ಅದು ಜ್ವಾಲಾಮುಖಿಯಾಗಿ ರಾಜ್ಯದ ತುಂಬ ಎಲ್ಲ ಹರಡ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಕೂತ್ಕೊಳ್ದಿರ್ತಕ್ಕಂಥ ಎಷ್ಟೋ ವಿದ್ಯಾವಂತರ ಸ್ಥಿತಿಗತಿಗಳನ್ನು ಗಮನಿಸ್ತಾರೆ ವ್ಯದೆ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾರೆ. ನೌಕರಿ ಸಿಗದಂತಹ ಕೆಲವೊಂದಿಷ್ಟು ನಂಬರ್ಗಳನ್ನು ಲೆಕ್ಕಾಚಾರ ನೋಡೋದಾದರೆ 2,84,881 ರಾಜ್ಯದಲ್ಲಿ ಇರುವಂತಹ ಒಂದು ಸರ್ಕಾರಿ ಹುದ್ದೆ ಖಾಲಿ. ಇನ್ನು 1,01,420 ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಲ್ಲಿ ಖಾಲಿ ಹುದ್ದೆಗಳಿದೆ. ಇನ್ನು 79,674 ಶಿಕ್ಷಣ ಎಜುಕೇಷನ್ ಒಂದು ವಲಯದಲ್ಲೂ ಕೂಡ ಖಾಲಿ ಇರತಕ್ಕಂಥ ಹುದ್ದೆಗಳು. 2,30,000 ಏನು ಪ್ರತಿ ವರ್ಷ ಪದವೀಧರರು ಕೂಡ ಪಾಸ್ ಆಗ್ತಾ ಇದ್ದಾರೆ, ವಿದ್ಯಾರ್ಥಿ ಆಚೆ ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಆದರೆ ನೋಡಿ ಯಾವುದೇ ರೀತಿಯಾದಂಥದ್ದು ಉದ್ಯೋಗವನ್ನು ಸೃಷ್ಟಿಸಿ ಮಾಡ್ತಾ ಇಲ್ಲ. ಇನ್ನು ತಮ್ಮ ಭವಿಷ್ಯಕ್ಕೆ ಒಂದು ರೂಪಿಸ್ಕೊಳ್ಬೇಕಾದಂಥ ಒಂದು ಮಾತಿದೆ. ಆದರೆ ಕಷ್ಟಪಟ್ಟು ಕೆಲವೊಂದು ಕಡೆ ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ಹಗಲು ಒಂದು ಓದಿ ತಮ್ಮ ಒಂದು ಪದವಿಗಾಗಿ ಬೆಲೆ ಸಿಗ್ತಾ ಇಲ್ಲ, ಇವತ್ತು ಹತಾಶರಾಗಿ ಹೋಗಿದ್ದಾರೆ. ಸರ್ಕಾರದ ಒಂದು ನೇಮಕಾತಿಗೆ ಕಾದು ಕುಳಿತಿರ್ತಕ್ಕಂಥ ಹಲವಾರು ಒಂದು ಉದ್ಯೋಗ ಆಕಾಂಕ್ಷಿಗಳೇನಿದ್ದಾರೆ, ಒಂದು ಸಹನೆಯ ಒಂದು ಕಟ್ಟೆ ಒಡೆದು ನೀರಾಗಿ ಆಚೆ ಹೋಗಿದೆ. ಇನ್ನು ಮೊನ್ನೆ ನಡೆದಂತಹ ಧಾರವಾಡದಲ್ಲಿ ಜಿಂಜಿ ಪ್ರತಿಭಟನೆಯಲ್ಲಿ ಕೂಡ ಕೆಲವೊಂದು ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಅಳಲನ್ನು ತೋಡ್ಕೊಂಡು ಒಂದು ನಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಳ್ಳಿಗಳಿಂದ ಸಾಕಷ್ಟು ಒಂದು ಊರಿಗಿಂದ ಬಂದಿರತಕ್ಕಂಥ ಬೆಂಗಳೂರಿನಲ್ಲಿ ಸಾಕಷ್ಟು ನಾನಾ ರೀತಿಯಾಗಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನಗರದಲ್ಲಿ PG ಬಾಡಿಗೆ ಕಟ್ಟಕ್ಕಾಗದೆ ಅಂತ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣವಾಗಿದೆ. ಏನೋ ಲೈಬ್ರರಿ ಕೋಚಿಂಗ್ ಕೇಸ್ಗೆ ಒಂದು ಏನೋ ಕ್ಲಾಸ್ಗಳಿದೆಲ್ಲ, ಅದರಲ್ಲಿ ಓದ್ತಾ ಇರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಹೋರಾಟಗಾರರಾಗಿ ಒಂದು ಬೀದಿಗಿಳಿದು ಒಂದು ಹೋರಾಟವನ್ನು ನಡೆಸಿರುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇನ್ನು ವಿವಿಧ ಇಲಾಖೆಗಳಲ್ಲಿ 2.84 ಲಕ್ಷ ಸರ್ಕಾರಿ ಉದ್ಯೋಗಗಳು ಈಗಾಗಲೇ ಖಾಲಿ ಇದೆ. ಇವೆಲ್ಲವೂ ಸೇರಿ ಏನು ವಿದ್ಯಾರ್ಥಿಗಳು ಒಂದು ಹಂಬಲ ಏನಂತಂದರೆ, ಉದ್ಯೋಗಾಕಾಂಕ್ಷಿಗಳು ಒಂದು ಪೋಷಕರು ತಮ್ಮ ಕಷ್ಟಪಟ್ಟು ಎಲ್ಲವನ್ನು ಕಷ್ಟಗಳಿರ್ತಕ್ಕಂಥ ಎಲ್ಲವನ್ನು ಮರೆಮಾಚಿ ಮಕ್ಕಳ ಭವಿಷ್ಯವನ್ನು ರೂಪಿಸೋಕ್ಕೋಸ್ಕರ ಒಂದು ಸಾಕಷ್ಟು ಖರ್ಚು ಮಾಡಿ ಹಣವನ್ನು ಕಳಿಸ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ. ಇವತ್ತು ಸರ್ಕಾರಿ ನೌಕರಿಗಳಲ್ಲಿ ಇರ್ತಕ್ಕಂಥ ಕೆಲವೊಬ್ಬರಿಗೆ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ, ಕೆಲವರಿಗೆ ಒಂದು ಪ್ರತಿಷ್ಠೆ ಇದೆ. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಮೌನ ವಹಿಸಿರ್ತಕ್ಕಂಥದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಏನೋ ಬದುಕಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ, ಹುದ್ದೆಯನ್ನು ಪಡೆದುಕೊಳ್ಳಬೇಕೋಸ್ಕರ ಒಂದು ರಾಜ್ಯದ ಲಕ್ಷಾಂತರ ಜನ ಆತ್ಮವಿಶ್ವಾಸವನ್ನು ಈಗಾಗಲೇ ಒಂಥರ ಮೂಟೆ ಹೊತ್ತು ಕೂತ್ಕೊಂಡಿದ್ದಾರೆ. ಏನೋ ಹಳ್ಳಿ ಪಟ್ಟಣಗಳಿಂದ ಬಂದಿರತಕ್ಕಂಥ ಎಷ್ಟೊಂದು ಜನ ತಮ್ಮ ಊರುಗಳಿಂದ ಬಿಟ್ಟು ಶೈಕ್ಷಣಿಕ ವಾತಾವರಣದಲ್ಲಿ ನಿರ್ಮಾಣವಾಗುವಂತಹ ಕೆಲವೊಂದು ನಗರಗಳಲ್ಲಿ ಇರ್ತಕ್ಕಂಥ PG ಬಾಡಿಗೆಗಳಲ್ಲಿ ಮನೆ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಬೆಂಗಳೂರು ನಗರ, ಧಾರವಾಡ ಸಾಕಷ್ಟು ಊರುಗಳಲ್ಲಿ ಸರ್ಕಾರಿ ಒಂದು ನೋಟಿಫಿಕೇಶನ್ ಹೊರಡಿಸುತ್ತೋ ಅನ್ನುವಂತಹ ಕಾದು ಕೂತ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸರ್ಕಾರಿ ಉದ್ಯೋಗ ಮಾತ್ರ ಇವರಿಗೆ ದೊರಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅತ್ಯಂತ ಒಂದು ಏನು ಹೇಳ್ತಾರೆ ಅಂತಂದರೆ, ಅದು ರಾಜ್ಯದಲ್ಲಿ ಅದು 2 ಲಕ್ಷದ ಚಿಲ್ಲರೆ ಉದ್ಯೋಗ ಇರ್ತಕ್ಕಂಥ ಆ ಒಂದು ಉದ್ಯೋಗಾಕಾಂಕ್ಷಿಗಳ ಕಷ್ಟ ಗಮನಿಸಿದರೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾಗಿ ಮೌನವಾಗಿದೆ? ಏನೋ ವಿವಿಧ ಕೋರ್ಸ್ಗಳಲ್ಲಿ ತೆರಗಡೆ ಆಗಿರ್ತಕ್ಕಂಥ ಬದುಕನ್ನು ಸಾಗಿಸೋ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳು ಈಗಾಗಲೇ ನಿರಾಸೆಯ ಒಂದು ಪೆಟ್ಟು ಬಿದ್ದಂತಾಗಿದೆ. ಅದು ಜಂಜಿ ಮಾದರಿಯ ಒಂದು ಹೋರಾಟಕ್ಕೆ ಈಗಾಗಲೇ ಪ್ರೇರಣೆ ನೀಡದಂತಾಗಿರುವಂಥದ್ದು. ಏನೋ ಜನಸಾಮಾನ್ಯರ ಸ್ವಯಂ ಪ್ರೇರಿತವಾಗಿ ಸಂಘಟನೆಗಳನ್ನು ಕಟ್ಟಿಕೊಂಡು ಇವತ್ತು ತಮ್ಮ ಹಕ್ಕಿಗಾಗಿ ಬೀದಿಗೆ ಇಳಿದು ಹೋರಾಟವನ್ನು ನಡೆಸುವಂತಹ, ಚಳವಳಿಯನ್ನು ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೈಬ್ರರಿ ಕೋಚಿಂಗ್ ಕ್ಲಾಸ್ಗಳಲ್ಲಿ ಕುಳಿತುಕೊಂಡು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಹೋರಾಟಗಾರರನ್ನು ಗಮನಿಸಿದಾಗ ಮೊನ್ನೆ ಬೀದಿಗಿಳಿದು ಹೋರಾಟ ಮಾಡಿದ್ದು ಇದು ನಾಚಿಕೆಗೇಡಿನ ಕೆಲಸ. ನಮ್ಮನ್ನು ಶಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ, ಇಲ್ಲಾಂದರೆ ನೇಮಕ ಮಾಡಿ, ಇಲ್ಲ ಅಧಿಸೂಚನೆ ಹೊರಡಿಸಿ, ಒಂದು ನೋಟಿಫಿಕೇಶನ್ ಹೊರಡಿಸಿ ಅನ್ನುವ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಏನು ತಮ್ಮ ಊರುಗಳಲ್ಲಿ ಇವತ್ತು ಮುಖ ತೋರಿಸುವಂಥ ಸ್ಥಿತಿನೂ ಕೂಡ ಇಲ್ಲ ಅವರಿಗೆ, ಅಂತಹ ನಿರ್ಮಾಣವಾಗಿದೆ. ವಿವಿಧ ಇಲಾಖೆಗಳಲ್ಲಿ 2.84 ಲಕ್ಷ ಒಂದು ಸರಾಸರಿ ಉದ್ಯೋಗಗಳು ಈಗಾಗಲೇ ಖಾಲಿ ಇವೆ. ಅದಕ್ಕೆ ಸೇರಬೇಕು, ಅದಕ್ಕೆ ಜಾಯಿನ್ ಆಗಬೇಕಂತ ಹಂಬಲ ಹೊತ್ಕೊಂಡಿರ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳು, ಪೋಷಕರು ತಮ್ಮ ಕಷ್ಟಗಳನ್ನು ಮರೆಮಾಚಿ ಮಕ್ಕಳ ಒಂದು ಭವಿಷ್ಯ ನಿರ್ಮಾಣಕ್ಕೋಸ್ಕರ ಖರ್ಚಿಗೆ ಹಣ ಕಳಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ.
ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಬೆಂಗಳೂರು ನಗರದಲ್ಲಿ, ಬೃಹತ್ ಬೆಂಗಳೂರು ನಗರದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ, ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಓಲಾ ಊಬರ್ಗಳನ್ನು ಓಡಿಸ್ತಾ ಇದ್ದಾರೆ. ಇವನ್ನೆಲ್ಲ ಗಮನಿಸಿದ್ರೆ ಲೈಬ್ರರಿ ರೂಮ್ಗೆ ಬಾಡಿಗೆ ಕಟ್ಟೋಕ್ಕಾಗುವಂತಹ ಪರಿಸ್ಥಿತಿ ಇವತ್ತು, ವರ್ಷಗಂಟ್ಲೆ ಕಟ್ಟೋಕ್ಕಾಗದ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನೌಕರಿ ಸಿಗ್ತಾ ಇಲ್ಲ ಅಂತ ಹತಾಶಗೊಂಡು ತಮ್ಮ ಊರಿಗೆ ಹೋಗುವಂತಹ ಪರಿಸ್ಥಿತಿ ಬಂದರೂ ಕೂಡ ಮುಖವನ್ನು ತೋರಿಸೋಕ್ಕಾಗದೆ ಕೂತಲೇ ಕೂತಿದ್ದಾರೆ. ಬದುಕು ನಡೆಸೋದು ಸಾಕಷ್ಟು ಕಷ್ಟವಾಗಿದೆ ಅಂತ ಹೇಳಿ. ಇನ್ನು ಬೆಂಗಳೂರಿನಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಭಯಂಕರ ದುಬಾರಿ ಇರುವಂತಹ ಒಂದು ರಾಜಧಾನಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಈ ರೀತಿಯಾಗಿದ್ದಾರೆ ಅಂತ ಕೊಡೋಕ್ಕೆ ಆಗಲ್ಲ ಅಂತಂದರೆ ರಾಜ್ಯ ಸರ್ಕಾರ ಹಾಗಾದ್ರೆ ಏನು ಮಾಡುತ್ತೆ? ಇನ್ನು ಧಾರವಾಡ, ಶ್ರೀನಗರ ಮತ್ತು ಬೆಂಗಳೂರು ನಗರ, ವಿಜಯನಗರ ಸೇರಿದಂತೆ ನಾನಾ ಕಡೆಯಿಂದ ಪ್ರತಿ ವರ್ಷ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಓದೋಕೆ ಬೆಂಗಳೂರು ನಗರಕ್ಕೆ ಬರ್ತಾರೆ. ಸಾಕಷ್ಟು ಜನ ನೌಕರಿ ಪಡೆಯುವಂಥ ಅವಕಾಶವನ್ನು ಇಟ್ಕೊಂಡು ಬರ್ತಾರೆ. ಆದರೆ ಅದಕ್ಕೆ ಸರ್ಕಾರ ಕಿತ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಪರೀಕ್ಷೆಯಲ್ಲಿ ಪ್ರಥಮ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಲ್ಲಿ, ಬೆಂಗಳೂರಿನ ಚಂದ್ರ ಲೇಔಟು, ವಿಜಯನಗರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಒಂದು ಜಾಬಿಗೋಸ್ಕರ ಅಂಗಲಾಚ ಪರಿಸ್ಥಿತಿಯನ್ನು ಬಂದು ನಿಂತ್ಕೊಂಡಿದೆ. ಇನ್ನು ತರಕಾರಿ ಮಾಡುವಂತಹ ಕೆಲಸ ಮಾಡ್ತಾರೆ, ಸಾಕಷ್ಟು ಒಂದು ಓಲಾ ಊಬರ್ಗಳನ್ನು ಮಾಡ್ಕೊಂಡು ಇವತ್ತು ತಮ್ಮ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣವಾಗಿದೆ. ಬೆಂಗಳೂರುಗಳಲ್ಲಿ ಸಾಕಷ್ಟು ಇವತ್ತು ಆರ್ಥಿಕ ಸಂಕಷ್ಟವನ್ನು ಒಂದು ದೂಡೋಕ್ಕೋಸ್ಕರ ಅದನ್ನು ವಿದ್ಯಾರ್ಥಿಗಳು ರಸ್ತೆ ಪಕ್ಕದಲ್ಲಿ ಕೆಲವೊಂದಿಷ್ಟು ಅಂಗಡಿಗಳನ್ನು ಮಾಡಿಕೊಂಡು ಏನೇನೋ ಹೊಟ್ಟೆಪಾಡಿ ಜೀವನಕ್ಕೋಸ್ಕರ ಏನೋ ಜೀವನ ನಡೆಸೋಕ್ಕೋಸ್ಕರ ಆರೋಗ್ಯದ ಒಂದು ಪರಿಣಾಮ ಬೀರುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಉದ್ಯೋಗ ಕೂಡ ಇವತ್ತು ರಾಜ್ಯದಲ್ಲಿ ದೊರಕ್ತಾ ಇಲ್ಲ ಅನ್ನುವಂಥ ಅತ್ಯಂತ ವಿಪರ್ಯಾಸವಾದಂಥ ಸಂಗತಿ. ಖಾಲಿ ಹುದ್ದೆ ಭರ್ತಿ ಮಾಡದಿದ್ದರೆ ಹೆತ್ತವರ ಒಂದು ನೋವು ಎಷ್ಟು ಅನ್ನುವಂಥದ್ದು ಇವತ್ತು ಯೋಚನೆ ಮಾಡಬೇಕಾದಂಥದ್ದು ಸಂಗತಿ. ಧಾರವಾಡದಲ್ಲಿ ಮೊನ್ನೆ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಬಿಕ್ಕಿಸಿ ಹತ್ತರು. ಅದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನೋಡ್ತು? ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕಾದಂತಹ ರಾಜ್ಯ ಸರ್ಕಾರ ಇವತ್ತು ಮೌನ ವಹಿಸಿರ್ತಕ್ಕಂಥದ್ದು ಬಹಳ ಒಂದು ಆತಂಕಕಾರಿ ವಿಷಯ. ಇನ್ನು ಯಾವುದೇ ಅಧಿಸೂಚನೆ ಇನ್ನೂ ಕೂಡ ಇಲ್ಲಿ ಹೊರಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಖಾಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಳ ಎಷ್ಟಾಗಿದೆ ಅಂತಂದರೆ ರಾಜ್ಯದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸರಾಸರಿ ಹೆಚ್ಚುತ್ತಾ ಇರುವಂಥದ್ದು 1,23,970 ವಿವಿಧ ಹುದ್ದೆಗಳು ಖಾಲಿ ಇದೆ. ಈ ಭರ್ತಿ ಮಾಡೋಕ್ಕೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2016 ಒಂದು ಡಿಸೆಂಬರ್ನಲ್ಲಿ ನಡೆದಂತಹ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಹೇಳ್ತಾರೆ, ಪ್ರತಿ ವರ್ಷ ರಾಜ್ಯದಲ್ಲಿ ಸರಾಸರಿ 2 ಲಕ್ಷ ವಿದ್ಯಾರ್ಥಿಗಳು ಕೂಡ ಆಚೆ ಬರ್ತವೆ ಪದವಿ ತಗೊಂಡು. ಆದರೆ ಹುದ್ದೆಗಳು ಮಾತ್ರ ಪ್ರಮಾಣ ಇಲ್ಲಿಗೆ ಇಳಿಕೆ ಕಂಡಿದೆ. 2023ರಲ್ಲೂ ಸಿದ್ದು ಸರ್ಕಾರ ಮತ್ತೆ ಆಡಳಿತ ಬಂದಾಗ 2,64,00,000 ಹುದ್ದೆಗಳು ಖಾಲಿಯಾಗಿದೆ. ಇದು ಪ್ರಮಾಣ ಇವತ್ತು ಗಮನಿಸಿದಾಗ 2,84,881 ಹುದ್ದೆಗಳು ಇವತ್ತು ಖಾಲಿ ಇರುವಂಥದ್ದು ಅತ್ಯಂತ ವಿಪರ್ಯಾಸವಾದಂಥ ಸಂಗತಿ. ನೌಕರಿಯ ಕನಸು ಹೊತ್ತಂತಹ ಲಕ್ಷಾಂತರ ಯುವಕರು, ಇಂದು ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಬರಿಗೈಲಿ ಓಡಾಡ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಸೂಚನೆ ಮುಂದಿನ ದಿನಗಳಲ್ಲಿ ಹೊರಡಿಸುತ್ತಾ ಅಥವಾ ಇಲ್ಲಾಂದರೆ ಮುಂದಿನ ಒಂದು ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಸಂಕಷ್ಟಗಳನ್ನು ನಿವಾರಿಸುತ್ತಾ ಎಂಬ ಪ್ರಶ್ನೆ ಇವತ್ತಿದೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ತೀರ್ಮಾನ ತಗೊಳ್ಳುತ್ತೆ, ಬೀದಿಗಿಳಿದು ಹೋರಾಟ ಮಾಡುವಂಥ ಹಕ್ಕುಗಳು ಏನು ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಅವರಿಗೆ ನೆರವು ಮಾಡ್ತಾರ ಸರ್ಕಾರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಿದೆ. ಇದು ಫ್ರೀಡಮ್ ಟಿವಿ ಆಗ್ರಹವೂ ಕೂಡ ಹೌದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.